ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಹೆಸರಾಗುಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲಗುಟ್ಟಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಚೌಡೇಶ್ವರಿ ದೇವಿ, ಶ್ರೀ ಗಂಗಾಭವಾನಿ ದೇವಿ ಮತ್ತು ಶ್ರೀ ಪೋತಲಪ್ಪ ಸ್ವಾಮಿ ದೇವಾಲಯಕ್ಕೆ ನೂತನವಾಗಿ ನಿರ್ಮಾಣಗೊಂಡಿರುವ ವಿಮಾನ ಗೋಪುರ ಶಿಖರ ಕಲಶ ಪ್ರತಿಷ್ಠಾಪನೆ ಮಹೋತ್ಸವ ಪೂಜಾ ಕಾರ್ಯಕ್ರಮ ಗುರುವಾರ ರಾತ್ರಿ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಚೌಡೇಶ್ವರಿ ದೇವಿ, ಶ್ರೀ ಗಂಗಾಭವಾನಿ ದೇವಿ ಹಾಗೂ ಪೋತಲಪ್ಪ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಚೌಡೇಶ್ವರಿ ಅಮ್ಮನವರಲ್ಲಿ ಪ್ರಾರ್ಥಿಸಿಕೊಂಡಿರುವುದಾಗಿ ತಿಳಿಸಿದರು. ಈ ಪೂಜಾ ಕಾರ್ಯಕ್ರಮದಲ್ಲಿ ನಲಗುಟ್ಟಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುಡೆ ಶ್ರೀನಿವಾಸ ರೆಡ್ಡಿ, ಯನಮಲಪಾಡಿ ಚಂದ್ರಾರೆಡ್ಡಿ, ಬಟ್ಲಳ್ಳಿ ಭಾಸ್ಕರ್ ಸೇರಿದಂತೆ ನಲಗುಟ್ಟಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿ ನಗರದ ಸುನ್ಸಟ್ಟಹಳ್ಳಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ SMS ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ, ನಾಮಕರಣ, ವೆಡ್ಡಿಂಗ್ ಆನಿವರ್ಸರಿ, ನಿಶ್ಚಿತಾರ್ಥ, ಸೀಮಂತ, ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ. ಬಾಬುರವರ ಮೊಬೈಲ್ ನಂಬರ್ 8017178244. ಮಣಿರವರ ಮೊಬೈಲ್ ನಂಬರ್ 9468664047. ಸುಬ್ರಹ್ಮಣ್ಯರವರ ಮೊಬೈಲ್ ನಂಬರ್ 85340891.
ಅಗ್ರೆ ಸರ್ವದೇವಾನಾಂ ಧೂಪೋಯಂ ಪ್ರದಿಶ್ಯತಾಂ. ಎಲ್ಲರೂ ಸಹ ಓಂ ವನಸ್ಪತಿ ನಾನು ಬಂದಿದ್ದೆ ಒಂದು ಪುರಾತನವಾದಂಥ ಚೌಡೇಶ್ವರಮ್ಮ ದೇವಾಲಯ ಸಣ್ಣದಾಗಿತ್ತು. ಆದರೆ ಇವತ್ತು ಇದನ್ನು ನೋಡಿದಾಗೆ ನನಗೇನೆ ಆಶ್ಚರ್ಯ ಆಗ್ತಾ ಇದೆ. ಈ ಭಾಗದಲ್ಲಿರ್ತಕ್ಕಂಥ ನಲಗುಟ್ಲಹಳ್ಳಿ ಗ್ರಾಮದ ಎಲ್ಲ ನಾಗರಿಕರೆಲ್ಲರೂ ಸೇರಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಕಲ್ಲಿನ ಒಂದು ಕಟ್ಟಡವನ್ನು ಚೌಡೇಶ್ವರಮ್ಮನವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ನಾಳೆ ಇಂದಿನಿಂದಲೇ ಪೂಜಾ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗಿದೆ. ಇವತ್ತು ರಾತ್ರಿ ಎಲ್ಲ ಪೂಜಾ ಕಾರ್ಯಕ್ರಮಗಳು, ಹೋಮಗಳು ಮತ್ತು ಚಂಡಿ ಹೋಮ, ಭಾಳಷ್ಟು ಗಣಹೋಮ ಎಲ್ಲ ಹೋಮಗಳು ಕೂಡ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಇದನ್ನು ನೋಡಿದಾಗ ನನಗೆ, ಯಾಕೆಂದರೆ ಭಾಳ ಪುರಾತನವಾದಂತೂ ಭಾಳ ಶಕ್ತಿ ಇದೆ ಎನ್ನುವಂಥ ಮಾತಿತ್ತು. ಹಾಗಾಗಿ ಇಲ್ಲಿ ಮಾಡಿಕೊಂಡು ಈ ಭಾಗದಲ್ಲಿ ನಲಗುಟ್ಲಹಳ್ಳಿ ಗ್ರಾಮದಲ್ಲಿ ಮತ್ತು ಬೇರೆ ಬೇರೆಯವರ ಆರ್ಥಿಕ ಸಹಾಯದಿಂದ ಇವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಇವತ್ತು ಒಳ್ಳೆಯ ಸುಸಜ್ಜಿತವಾದಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ರಾತ್ರಿ ಬಹುಶಃ 3-4 ಗಂಟೆಗೆ ಈ ಪ್ರತಿಷ್ಠಾಪನೆ ಆಗುತ್ತೆ. ನಾನು ನಾಳೆ ಖಾಸಗಿ ಕಾರ್ಯಕ್ರಮ ಹೊಸೂರಿನಲ್ಲಿ ಇರೋದರಿಂದ ನಾನು ಬರೋಕ್ಕಾಗ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಹೇಳಿದ್ದೆ, ನಾನು ಗುರುವಾರ ಸಂಜೆ ಬಂದು ಹೋಗ್ತೀನಿ ಅಂತ ಹೇಳಿದೆ. ಹಾಗಾಗಿ ಇವತ್ತು ಬಂದಿದೆ. ನಾಳೆ ಬೆಳಗ್ಗೆ ನಮ್ಮ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಕೂಡ ಬರ್ತಾ ಇದ್ದಾರೆ. ಇವತ್ತು ಈ ಒಂದು ಶಕ್ತಿಶಾಲಿಯಾದಂಥ ಒಂದು ದೇವಸ್ಥಾನ ಏನಿವತ್ತು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಇಲ್ಲಿ ಯಾರೇ ಬಂದು ಅವರ ಬೇಡಿಕೆಗಳು, ಈಡೇರಿಕೆಗಳು ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ತಾಯಿ ಎಲ್ಲವನ್ನು ಕರುಣಿಸ್ತಾಳೆ ಅನ್ನುವಂಥ ನಂಬಿಕೆ ನನಗೂ ಕೂಡ ಇದೆ. ಯಾಕೆಂದರೆ ನಾನು 10 ವರ್ಷಗಳಿಂದ ಇಲ್ಲಿ ಬಂದು ನೋಡಿದ್ದೇನೆ. ಇಲ್ಲಿ ಒಂದು ಭಾಳ ಶಕ್ತಿ ಇದೆ ಅಂತ ನನಗೂ ಕೂಡ ಒಂದು ವಿಶ್ವಾಸ, ನಂಬಿಕೆ ಇದೆ. ಹಾಗಾಗಿ ಒಂದು ಸುಸಜ್ಜಿತವಾದಂಥ ಒಂದು ದೇವಸ್ಥಾನ ಕಟ್ಟಿದೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತು ಈ ದೇವಸ್ಥಾನ ನಿರ್ಮಾಣಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸ್ತೇನೆ. ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.